ನಮಸ್ಕಾರ. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ತಕ್ಷಣ ಫಲ ಸಿಗುತ್ತಿಲ್ಲವೆಂದು ಬೇಸರವಾಗಿದೆಯೇ? ಅಥವಾ ತಪ್ಪು ಮಾಡಿದವರು ಸುಖವಾಗಿದ್ದಾರೆ ಎಂದು ಆಶ್ಚರ್ಯವಾಗುತ್ತಿದೆಯೇ? ನೆನಪಿಡಿ, ಈ ಪ್ರಕೃತಿಯಲ್ಲಿ ಯಾವುದೂ ಉಚಿತವಲ್ಲ ಮತ್ತು ಯಾವುದೂ ವ್ಯರ್ಥವಲ್ಲ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಕಾಲವು ಪ್ರತಿಯೊಬ್ಬರಿಗೂ ಸರಿಯಾದ ಸಮಯಕ್ಕೆ ಉತ್ತರ ನೀಡುತ್ತದೆ. ಕರ್ಮ ಎನ್ನುವುದು ಕೇವಲ ಶಬ್ದವಲ್ಲ, ಅದು ನೀವು ಬಿಟ್ಟ ಬಾಣವಿದ್ದಂತೆ. ಅದು ಗುರಿ ತಲುಪಿ ಮರಳಿ ನಿಮ್ಮ ಬಳಿಯೇ ಬರುತ್ತದೆ. ಇಂದು ನಾವು ಚಾಣಕ್ಯರು ವಿವರಿಸಿದ ಕರ್ಮದ 3 ಅಲುಗಾಡದ ಸತ್ಯಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಕರ್ಮವು ನೆರಳಿನಂತೆ ನಿಮ್ಮನ್ನು ಹುಡುಕುತ್ತದೆ. ಚಾಣಕ್ಯರ ಈ ಪ್ರಸಿದ್ಧ ಶ್ಲೋಕವನ್ನು ಗಮನಿಸಿ. ಯಥಾ ಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಇದರರ್ಥ, ಸಾವಿರಾರು ಹಸುಗಳ ನಡುವೆ ಒಂದು ಪುಟ್ಟ ಕರು ತನ್ನ ತಾಯಿಯನ್ನು ಹೇಗೆ ಹುಡುಕಿಕೊಂಡು ಹೋಗುತ್ತದೆಯೋ ಹಾಗೆಯೇ ನೀವು ಮಾಡಿದ ಕರ್ಮವು ನೀವು ಎಲ್ಲೇ ಇದ್ದರೂ, ಎಷ್ಟೇ ವರ್ಷಗಳಾದರೂ ನಿಮ್ಮನ್ನು ಹುಡುಕಿಕೊಂಡು ಬಂದೇ ತೀರುತ್ತದೆ. ನಿಮ್ಮ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನೀವು ಯಾರ ಕಣ್ಣಿಗೂ ಕಾಣದಂತೆ ತಪ್ಪು ಮಾಡಿರಬಹುದು, ಆದರೆ ಕಾಲ ಎಂಬ ನ್ಯಾಯಾಧೀಶನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎರಡನೇ ಸೂತ್ರ: ನೀವು ಬಿತ್ತಿದ್ದನ್ನೇ ಬೆಳೆಯುತ್ತೀರಿ. ಲಾ ಆಫ್ ಸೀಡ್. ಚಾಣಕ್ಯರು ಹೇಳುತ್ತಾರೆ, ಬೇವಿನ ಮರ ಬಿತ್ತಿ ಮಾವಿನ ಹಣ್ಣನ್ನು ನಿರೀಕ್ಷಿಸುವುದು ಮೂರ್ಖತನ. ನಾವು ಇಂದು ಅನುಭವಿಸುತ್ತಿರುವ ಸುಖ ಅಥವಾ ದುಃಖವು ನಮ್ಮ ಹಿಂದಿನ ಕೆಲಸಗಳ ಫಲವೇ ಹೊರತು ಬೇರೇನಲ್ಲ. ದೈವ ಅಥವಾ ಅದೃಷ್ಟ ಎಂದು ನಾವು ಯಾವುದನ್ನು ಕರೆಯುತ್ತೇವೋ ಅದು ನಮ್ಮ ಹಳೆಯ ಕರ್ಮಗಳ ಸಂಚಿತ ರೂಪವಷ್ಟೇ. ಆದ್ದರಿಂದ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬೇಕೆಂದರೆ ಇಂದು ನೀವು ಮಾಡುತ್ತಿರುವ ಕೆಲಸಗಳನ್ನು ಸರಿಪಡಿಸಿಕೊಳ್ಳಿ. ಇಂದಿನ ಕರ್ಮವೇ ನಾಳೆಯ ಹಣೆಬರಹ. ಮೂರನೇ ಸೂತ್ರ: ಕರ್ಮಕ್ಕೆ ಕ್ಷಮೆಯಿಲ್ಲ. ನೋ ಶಾರ್ಟ್ಕಟ್ಸ್ ಇನ್ ಕರ್ಮ. ಕೆಲವರು ತಪ್ಪು ಮಾಡಿ ನಂತರ ದಾನಧರ್ಮ ಅಥವಾ ಪೂಜೆ ಮಾಡಿದರೆ ಪಾಪ ಕಳೆಯುತ್ತದೆ ಎಂದು ನಂಬುತ್ತಾರೆ. ಆದರೆ ಚಾಣಕ್ಯನ ಪ್ರಕಾರ ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಪೂಜೆ ಪುನಸ್ಕಾರಗಳು ನಿಮಗೆ ಮನಸ್ಸಿಗೆ ಶಾಂತಿ ನೀಡಬಹುದೇ ಹೊರತು ನೀವು ಮಾಡಿದ ಅನ್ಯಾಯದ ಫಲವನ್ನು ಅಳಿಸಲು ಸಾಧ್ಯವಿಲ್ಲ. ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಮತ್ತು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಸಿಗುವುದು ಪ್ರಕೃತಿಯ ನಿಯಮ. ರಾಜನಿರಲಿ ಅಥವಾ ಭಿಕ್ಷುಕನಿರಲಿ, ಕರ್ಮದ ಮುಂದೆ ಎಲ್ಲರೂ ಸಮಾನರೇ. ಕರ್ಮವು ನಮಗೆ ಶಿಕ್ಷೆ ನೀಡಲು ಬರುವುದಿಲ್ಲ, ಬದಲಾಗಿ ನಮಗೆ ಪಾಠ ಕಲಿಸಲು ಬರುತ್ತದೆ. ನಿಮ್ಮ ನಡೆ ಮತ್ತು ನುಡಿ ಯಾವಾಗಲೂ ಸತ್ಯದ ಹಾದಿಯಲ್ಲಿರಲಿ, ಆಗ ಕಾಲವು ನಿಮ್ಮ ಪರವಾಗಿ ನಿಲ್ಲುತ್ತದೆ. ನೀವು ಕರ್ಮದ ಸಿದ್ಧಾಂತವನ್ನು ನಂಬುತ್ತೀರಾ? ಹೌದಾದರೆ ಕಾಮೆಂಟ್ನಲ್ಲಿ ಕರ್ಮ ಇಸ್ ರಿಯಲ್ ಎಂದು ಬರೆಯಿರಿ. ಈ ಪ್ರಭಾವಶಾಲಿ ವಿಡಿಯೋ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನೇ ಪಡೆಯಿರಿ.